ಜೈ ಶ್ರೀರಾಮ್. ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಗೈಸ್, ಹತ್ತತ್ರ 90 ವರ್ಷದ ಹಳೆ ಬಸ್ಸಲ್ಲಿ ಒಂದು ರೈಡ್ ಹೋಗೋಣ ಬನ್ನಿ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಗೈಸ್, ಇವಾಗ ನಾನು ಸೇವಿಯರ್ ಸ್ಪೀಡ್ ಬ್ಲಡ್ ಕೆಥೆಡ್ರಲ್ಗೆ ಬಂದಿದ್ದೀನಿ. ನಿಮ್ಮ ಹಿಂದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಈ ಚರ್ಚಿನ ಎಕ್ಸಾಕ್ಟ್ ಆಪೋಸಿಟಲ್ಲಿ ತುಂಬ ಜನ ಅವ್ರ ಸ್ಟಾಲ್ಸ್ ಹಾಕೊಂಡಿರ್ತಾರೆ. ಇಲ್ಲಿ ನಿಮ್ಮ ಭಾವಚಿತ್ರನ ಕೇವಲ 5 ನಿಮಿಷದಲ್ಲಿ ತುಂಬ ಸುಂದರವಾಗಿ ಬಿಡಿಸ್ಕೊಡ್ತಾರೆ. ಸೊ ಬನ್ನಿ, ಇವಾಗ ಚರ್ಚ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಈ ಚರ್ಚಿನ ಟಿಕೆಟ್ ಪ್ರೈಸ್ ಬಂದು ಕೇವಲ 200 ರೂಪಾಯಿ ಅಷ್ಟೇ ಬಟ್ ಸ್ಟೂಡೆಂಟ್ಸ್ಗೆ. ಈ ಥರ ಸ್ಕ್ಯಾನ್ ಆಗಿ ಒಳಗಡೆ ಹೋಗುವಂಥದ್ದು. ವಾಹ್, ಸೂಪರ್. ಈ ಕೆಥೆಡ್ರಲ್ನ ಸ್ಪೆಷಾಲಿಟಿ ಏನಂತಂದರೆ ಇದ್ರ ಗೋಡೆ ಕಂಪ್ಲೀಟಾಗಿ ಮೊಸೈಕ್ ಆರ್ಟಿಂದ ಮಾಡಿರೋವಂಥದ್ದು. ಸೊ ಮೊಸೈಕ್ ಆರ್ಟ್ ಅಂತಂದರೆ ಸಣ್ಣ ಸಣ್ಣ ಟೈಲ್ ಪೀಸಸ್ನ ಒಂದ್ರ ಪಕ್ಕ ಒಂದು ಅಂಟಿಸಿ ಆರ್ಟ್ ಮಾಡೋವಂಥದ್ದು. ಆ್ಯಂಡ್ ಈ ಮೊಸೈಕ್ ಆರ್ಟಲ್ಲಿ ಯೂಸ್ ಮಾಡಿರೋಂಥದ್ದು ಪ್ಯೂರ್ ನ್ಯಾಚುರಲ್ ಮಾರ್ಬಲ್ ಸ್ಟೋನ್ಸಿನ ಒಂದು ಪೀಸಸ್ಸು. ಯಾವುದೇ ರೀತಿಯ ಪೇಂಟಿಂಗ್ ಇಲ್ಲ, ಯಾವುದೇ ರೀತಿಯ ಗಿಮಿಕ್ಸ್ ಇಲ್ಲ, ಪ್ಯೂರ್ ನ್ಯಾಚುರಲ್ ಮಾರ್ಬಲ್ಸ್ನ ಹಾಕಿರುವಂಥದ್ದು. ಈ ಒಂದು ಮೊಸೈಕ್ ಆರ್ಟ್ನ 7500 ಸ್ಕ್ವೇರ್ ಮೀಟರ್ಸಲ್ಲಿ ಕಟ್ಟಿದ್ದಾರೆ. ಸೊ ಅಲ್ಲಿಗೆ ಇದು ಯುರೋಪಿನ ಅತಿ ದೊಡ್ಡ ಮೊಸೈಕ್ ಆರ್ಟ್ ಉಳ್ಳಂತಹ ಒಂದು ಚರ್ಚ್ ಆಗಿರುತ್ತೆ. ಸೊ ಏನು ನೋಡ್ತಾ ಇರ್ಬೋದು, ಈ ಚರ್ಚಲ್ಲಿ ಪ್ರತಿಯೊಂದು ಗೋಡೆನೂ ಪ್ರತಿಯೊಂದು ಇದನ್ನು ಎಷ್ಟು ಚೆನ್ನಾಗಿ ಮೊಸೈಕ್ ಆರ್ಟಿಂದ ಫಿಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಈ ಚರ್ಚ್ನ ಕಟ್ಟೋದಕ್ಕೆ ಸುಮಾರು 20 ರಿಂದ 30 ವರ್ಷ ತಗೊಳ್ತು. ಕಟ್ಟಿದ್ದೇನಕ್ಕಪ್ಪ ಅಂತಂದರೆ ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನೋರು ಅಸಾಸಿನೇಷನ್ ಆಗುತ್ತಿದ್ವಿ. ಸೊ ಅದಕ್ಕೆ ಅವ್ರ ಮಗ ನಿಕೋಲಸ್ ಅನ್ನೋನು ಈ ಚರ್ಚ್ನ ಅವ್ರ ಅಪ್ಪನ ಸಾವಿನ ಗುರುತಾಗಿ ಕಟ್ಟಿರೋವಂಥದ್ದು. ಸೊ ಗೈಸ್, ಏನಂತಂದರೆ ಇದ್ದಕ್ಕಿದ್ದಂಗೆ ನಾನು 1936ನೇ ಇಸ್ವಿ ಬಸ್ನ ನೋಡಿದೆ. 1936ನೇ ಇಸ್ವಿಯಲ್ಲಿ ಕಂಡುಹಿಡಿದಂತಹ ಸೋವಿಯತ್ ಬಸ್ಸಲ್ಲಿ ರಷ್ಯಾದ ಸಾಂಸ್ಕೃತಿಕ ಹಾಗೂ ಪ್ರಾಚೀನ ನಗರ ಸೈಂಟ್ ಪೀಟರ್ಸ್ಬರ್ಗ್ನ ಒಂದು ಸುತ್ತಾಕೋ ಬರೋಣ ಬನ್ನಿ. ಹತ್ತತ್ರ 90 ವರ್ಷದ ಹಳೆ ಬಸ್ಸಲ್ಲಿ ಒಂದು ರೈಡ್ ಹೋಗೋಣ ಬನ್ನಿ. I think there's another universe where I haven't yet felt pain, and maybe in that other universe I'm a flower and you're the rain. I think somewhere in a different life I'm still 7 in 2nd grade,
And I'm so happy that I feel alright, and that I haven't met my brain. And maybe somewhere in a different world, my mom's a bug inside a tree. My dad's the scientist who captured her, but now it's time to set her free. Maybe somehow in this skull of mine, I find it hard to see. ಸೊ ಗೈಸ್, ಇವಾಗ ರಷ್ಯಾದ ಸವಿಯತ್ತರ ಬಸ್ಸಿನ ಪ್ರವಾಸದಲ್ಲಿ 10 ನಿಮಿಷ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ನಮ್ಮ ಸಿಟಿ ಎಕ್ಸ್ಕರ್ಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ 100 ವರ್ಷದ ಹಳೆ ಬಸ್ಸಲ್ಲಿ ಸುಮಾರು 600ರಿಂದ 700 ವರ್ಷ ಇತಿಹಾಸ ಇರೋ ಊರನ್ನ ನೋಡೋ ಮಜಾನೇ ಬೇರೆ. Maybe there's a version of me left that doesn't feel afraid of what comes next. And I'm just trying to be the best one out of all. ಸೊ ಗೈಸ್, ರೆಟ್ರೋ ಬಸ್ಸಲ್ಲಿ ನಮ್ಮ ಪ್ರಯಾಣ ಮುಗೀತು ಇಲ್ಲಿಗೆ. ಆ್ಯಂಡ್ ನನ್ನ ಪ್ರಕಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಈ ಥರ ಒಂದು ಬಸ್ ರೈಡು ನಮಗೆ ಇನ್ನೆಲ್ಲೂ ನೋಡೋಕೆ ಸಿಗೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ಹಳೇ ಬಸ್ಸಲ್ಲಿ ಹಳೇ ಊರನ್ನ ನೋಡೋದ್ರಲ್ಲಿ ಇರೋ ಸುಖ ಇವತ್ತೇ ನಂಗೆ ಫಸ್ಟ್ ಗೊತ್ತಾಗಿತ್ತು. ನನಗೆ ಈ ರೆಟ್ರೋ ಬಸ್ಸಿನ ಪ್ರವಾಸ ಮಾಡಿದ ಮೇಲೆ ಒಂದು ಕುತೂಹಲ ಶುರು ಆಯಿತು. 100 ವರ್ಷದ ಹಳೆ ಬಸ್ಸು ಇವತ್ತಿಗೂ ಇಷ್ಟು ಚೆನ್ನಾಗಿ ಓಡ್ತಿದೆ ಅಂತಂದರೆ ನಮ್ಮ ದೇಶದಲ್ಲಿ ಯಾಕೆ 5 ವರ್ಷದ ಹಳೆ ಬಸ್ಸು ಕೂಡ ಹೋಗಿಬಿಡುತ್ತೆ ಅಂತ. ನಿಮಗೇನಾದರೂ ಯಾಕೆ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.